ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತು ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಮಾಕ್ ಟೆಸ್ಟ್ನ ಮಾಡ್ತಾ ಇದ್ವಿ. ಇವಾಗ ನಾನು ನಿಮಗೆ ಸ್ಪೆಸಿಮನ್ನ ತೋರಿಸ್ತೀನಿ, ಸ್ಪೆಸಿಮನ್ದು ಇಮೇಜಸ್ನ, ಮತ್ತು ಹಾಗೆಯೇ ಕೆಳಗಡೆ ಆಪ್ಷನ್ ಕೂಡ ಕೊಡ್ತೀನಿ. ಸೊ ಅದನ್ನು ಆ ಒಂದು ಸ್ಪೆಸಿಮನ್ ಯಾವುದು ಅಂತ ನೀವು ಜಸ್ಟ್ ನೋಟ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇವಾಗ ನೀವು ಈ ವಿಡಿಯೋನ ಮನೇಲಿ ಕುಂತು ನೋಡ್ತಾ ಇದ್ರೆ ಅಥವಾ ರೂಮಲ್ಲಿ ಕುಂತು ನೋಡ್ತಾ ಇದ್ರೆ ಜಸ್ಟ್ ಪೆನ್ ಆ್ಯಂಡ್ ಪೇಪರ್ನ ತೊಗೊಳ್ಳಿ, ಮತ್ತು ಹಾಗೆಯೇ ಒಂದು ಕಡೆ ಕ್ವಶನ್ ನಂಬರ್ನ ಬರ್ಕೊಳ್ಳಿ, ಮತ್ತು ಅದ್ರ ಮುಂದ್ಗಡೆ ಯಾವುದು ಕರೆಕ್ಟ್ ಆನ್ಸರ್ ಇರುತ್ತೆ, ನಿಮ್ಗೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ಅನಿಸುತ್ತೆ ಅದನ್ನು ಬರ್ಕೊಂಡು ಹೋಗಿ. ಸೊ ನಾನು ವಿಡಿಯೋದ ಲಾಸ್ಟಿಗೆ ನಿಮಗೆ ಕೀ ಆನ್ಸರ್ನ ಕೊಡ್ತೀನಿ. ಸೊ ಲಾಸ್ಟಿಗೆ ನೀವು ಓನ್ ಆಗಿ ನೀವು ಚೆಕ್ ಮಾಡ್ಕೋಬಹುದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಬಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿರಿ. ಯಾಕಂತ ಹೇಳಿದ್ರೆ ನಿಮಗೆ ಇದೇ ಥರ ಎಲ್ಲ ಥರದ್ದು ಹೆಲ್ಪ್ ಮತ್ತು ಫ್ರೀ ಮೆಟೀರಿಯಲ್ ಸಿಗ್ತಾ ಇರುತ್ತೆ. ಸೊ ಈ ಒಂದು ಮಾಕ್ ಟೆಸ್ಟಲ್ಲಿ ನಮಗೆ ಫಸ್ಟ್ ಸ್ಪೆಸಿಮನ್ ಇರೋದು. ಸೊ ಈ ಥರ ನಮಗೆ ಒಂದು ಪ್ಲಾಂಟ್ ಸ್ಪೆಸಿಮನ್ ಇದೆ. ಸೊ ಇದು ಯಾವುದಂತ ನೀವು ಐಡೆಂಟಿಫೈ ಮಾಡಬೇಕು. ಸೊ ಇದರಲ್ಲಿ ಸಜ್ಜಿ ಅಂತ ಬರ್ತೀವಿ, ಸಜ್ಜಿ, ಬಾಜ್ರಾ, ಪರ್ ಮಿಲೆಟ್ ಮತ್ತು ಆಲ್ ದ ಅಬೋವ್ ಅಂತ. ಸೊ ಇದು ಕೀ ಆನ್ಸರಲ್ಲಿ ರಾಂಗ್ ಆನ್ಸರ್ ಆಗಿದೆ. ಬಟ್ ಈ ಒಂದು ಸ್ಪೆಸಿಮನ್ಗೆ ನಾನೇ ಆನ್ಸರ್ ಹೇಳ್ತೀನಿ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಇರೋದು ಆಪ್ಷನ್ ಡಿ ಆಗಿರುತ್ತೆ. ಸೊ ಆಲ್ ಆಫ್ ದ ಅಬೋವ್. ಸೊ ಸಜ್ಜಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ, ಬಾಜ್ರಾ ಅಂತ ಇಂಗ್ಲೀಷಲ್ಲಿ ಕರೀತಾರೆ, ಮತ್ತು ಹಾಗೆಯೇ ಪರ್ ಮಿಲೆಟ್ ಅಂತ ಕೂಡ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಯಾವ್ದು ಬೇಕಾದರೂ ನೀವು ಯಾವ ಥರ ಬೇಕಾದರೂ ನೀವು ಕರಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 2. ಸೊ ಆಪ್ಷನ್ ಎ ಫಿಂಗರ್ ಮಿಲೆಟ್, ರಾಗಿ, ಕೋಡೋ ಮಿಲೆಟ್, ಹಾರ್ಕ, ಪ್ರೋಸೋ ಮಿಲೆಟ್, ಬರಗು, ಲಿಟಲ್ ಮಿಲೆಟ್, ಸಾಮೆ. ಸೊ ಇದರಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಇರುತ್ತೆ ನೀವು ಜಸ್ಟ್ ಬರ್ಕೊಂಡು ಹೋಗಿ. ಸೊ ಎಲ್ಲ ಕ್ವಶನ್ ನಂಬರ್ ಮತ್ತು ಆಪ್ಷನ್ನ ಬರ್ಕೊಂಡು ಹೋಗಿ. ಕ್ವಶನ್ ನಂಬರ್ 3. ಫಿಂಗರ್ ಮಿಲೆಟ್, ರಾಗಿ, ಫಾಕ್ಸ್ಟೈಲ್ ಮಿಲೆಟ್, ನವಣೆ, ಕೋಡೋ ಮಿಲೆಟ್, ಹಾರ್ಕ ಮತ್ತು ಬಾರ್ನಾಡ್ ಮಿಲೆಟ್, ಊದಲು. ಕ್ವಶನ್ ನಂಬರ್ 4. ಎ ಕಪಾಕ್ ಬರ್ಡ್ಸ್, ಬಾಳೆಮಗ್ಗು, ಟರ್ಮರಿಕ್, ಅರಿಶಿಣ, ಜಿಂಜರ್, ಶುಂಠಿ, ಸಿನಮನ್, ದಾಲ್ಚಿನ್ನಿ. ಕ್ವಶನ್ ನಂಬರ್ 5. ಫಿಂಗರ್ ಮಿಲೆಟ್, ರಾಗಿ, ಬಾರ್ನಾಡ್ ಮಿಲೆಟ್, ಊದಲು, ಫಾಕ್ಸ್ಟೈಲ್ ಮಿಲೆಟ್, ನವಣೆ, ಪ್ರೋಸೋ ಮಿಲೆಟ್, ಬರಗು. ಸೊ ನಿಮ್ಗೇನಾದರೂ ವಿಡಿಯೋ ಸ್ಪೀಡ್ ಅನಿಸ್ತಿದೆ ಅಂತ ಹೇಳಿದ್ರೆ ನೀವು ವಿಡಿಯೋ ಪಾಸ್ ಮಾಡಿ ಕೂಡ ಇಮೇಜಸ್ನ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಆನ್ಸರ್ ಮಾಡ್ಬೋದು. ಸೊ ಇದಕ್ಕೆ ಏನು ಟೈಮ್ ಲಿಮಿಟ್ ಏನೂ ಇಲ್ಲ. ಸೊ ಆರಾಮಾಗಿ ನೀವು ಕರೆಕ್ಟ್ ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡಿ. ಕ್ವಶನ್ ನಂಬರ್ 6. ಬಾರ್ನಾಡ್ ಮಿಲೆಟ್, ಊದಲು, ಫಿಂಗರ್ ಮಿಲೆಟ್, ರಾಗಿ, ಲಿಟಲ್ ಮಿಲೆಟ್, ಸಾಮೆ, ಕೋಡೋ ಮಿಲೆಟ್, ಹಾರ್ಕ. ಸೊ ಈ ಒಂದು ಏನೋ ಲಿಟಲ್ ಮಿಲೆಟ್ ಇದಾವಲ್ಲ, ಸೊ ಮೈನರ್ ಮಿಲೆಟ್ಸ್ ಅಂತ ಕರಿತೀವಿ. ಸೊ ಇದು ಕೂಡ ನಿಮಗೆ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ಸ್ಪೆಸಿಮನ್ ನಾವು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ನೆಕ್ಸ್ಟ್ ಬರೋದು ಕ್ವಶನ್ ನಂಬರ್ 7. ಹಾರ್ಸ್ಗ್ರಾಮ್, ಹುರುಳಿಕಾಳು, ಲೆಂಟಿಲ್, ಚೆನ್ನಂಗಿ ಕಾಳು, ಕೌಪಿ, ಅಲಸಂದಿ, ಮೌತ್ ಬೀನ್, ಮಡಿಕೆ ಕಾಳು. ಕ್ವಶನ್ ನಂಬರ್ 8. ಬೆಂಗಲ್ ಗ್ರಾಮ್, ಕಡಲೆಕಾಳು, ಕೌಪಿ, ಅಲಸಂದಿ, ಕಿಡ್ನಿ ಬೀನ್ಸ್, ರಾಜ್ಮಾ, ಫೀಲ್ಡ್ ಬೀನ್ಸ್, ಅವರೆಕಾಳು. ಕ್ವಶನ್ ನಂಬರ್ 9. ಬೆಂಗಲ್ ಗ್ರಾಮ್, ಕಡಲೆಕಾಳು, ಕಬೂಲ್, ರೆಡ್ ಗ್ರಾಮ್, ತೊಗರಿ, ಪಿಜಂತಿ, ತೊಗರಿ. ಸೊ ಇದಕ್ಕೂ ಕೂಡ ಯಾವ್ದು ಆನ್ಸರ್ ಇರುತ್ತೆ ಅಂತ ನೋಡ್ಕೊಳ್ಳಿ. ಬಟ್ ಏನೋ ಆಪ್ಷನ್ ಸಿ ಆ್ಯಂಡ್ ಡಿ ಇರುತ್ತಲ್ಲ, ಅದು ಸೇಮ್ ಇರುತ್ತೆ. ಸೊ ತೊಗರಿ ಕಾಳು ಅದು ಕನ್ನಡದಲ್ಲಿ ಸೇಮ್ ಕರೀತಾರೆ. ಬಟ್ ಏನು ರೆಡ್ ಗ್ರಾಮ್ ಮತ್ತು ಪಿಜಂತಿ ಇದೆಲ್ಲ ಅದು ಇಂಗ್ಲೀಷಲ್ಲಿ ಸೇಮ್ ಸ್ಪೆಸಿಮನ್ದು ನೇಮ್ ಆಗಿರುತ್ತೆ. ಕ್ವಶನ್ ನಂಬರ್ 10. ಮೌತ್ ಬೀನ್, ಮಡಿಕೆ ಕಾಳು, ಲೆಂಟಿಲ್, ಚೆನ್ನಂಗಿ ಕಾಳು, ಹಾರ್ಸ್ಗ್ರಾಮ್, ಹುರುಳಿಕಾಳು, ಕೌಪಿ, ಅಲಸಂದಿ. ಕ್ವಶನ್ ನಂಬರ್ 11. ಹಾರ್ಸ್ಗ್ರಾಮ್, ಹುರುಳಿಕಾಳು, ಮೌತ್ ಬೀನ್, ಮಡಿಕೆ ಕಾಳು, ಲೆಂಟಿಲ್, ಚೆನ್ನಂಗಿ ಕಾಳು, ರೆಡ್ ಗ್ರಾಮ್, ತೊಗರಿ ಕಾಳು. ಕ್ವಶನ್ ನಂಬರ್ 12. ರೆಡ್ ಗ್ರಾಮ್, ತೊಗರಿ ಕಾಳು, ಕಿಡ್ನಿ ಬೀನ್ಸ್, ರಾಜ್ಮಾ, ಫೀಲ್ಡ್ ಬೀನ್ಸ್, ಅವರೆಕಾಳು. ಇದು ಲೈಮ್ ಬೀನ್ಸ್ ಅಂತ. ಸೊ ಇದನ್ನು ಕೂಡ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 13. ಸುರ್ತಿ, ನಾಗ್ಪುರಿ, ಧಾರವಾಡಿ, ಪಂಡ್ರಾಪುರಿ. ಕ್ವಶನ್ ನಂಬರ್ 14. ಮೂರಾ, ನೀಲಿ ರವಿ, ಜಾಫ್ರಪಾದಿ, ಮೆಹಸನಾ. ಕ್ವಶನ್ ನಂಬರ್ 15. ಹಳ್ಳಿಕಾರ್, ಖಿಲಾರಿ, ಕಂಗ್ಯಾಮ್, ಅಮೃತ್ಮಹಲ್. ಕ್ವಶನ್ ನಂಬರ್ 16. ಧಾರವಾಡಿ, ಸುರ್ತಿ, ನಾಗ್ಪುರಿ, ನೀಲಿ ರವಿ. ಕ್ವಶನ್ ನಂಬರ್ 17. ನಾಗ್ಪುರಿ, ಪಂಡ್ರಾಪುರಿ, ಧಾರವಾಡಿ, ಮೆಹಸನಾ. ಕ್ವಶನ್ ನಂಬರ್ 18. HF, ಜರ್ಸಿ, ಬ್ರೌನ್ ಸ್ವಿಸ್, ಆಶೇರ್. ಕ್ವಶನ್ ನಂಬರ್ 19. ಜರ್ಬೆರಾ, ಗ್ಲಾಡಿಯೋಲಸ್, ಲಿಲ್ಲಿ, ಕಾರ್ನೇಷನ್.
ಕ್ವಶನ್ ನಂಬರ್ 20 ರೋಸ್ ಮಲ್ಲಿಗೆ, ಇದು ಸ್ವಲ್ಪ ಇಂಗ್ಲೀಷಲ್ಲಿ ಆಪ್ಷನ್ ತಪ್ಪಾಗಿರ್ಬೋದು. ಸೊ ಟ್ಯೂಬ್ರೋಸ್ ಸುಗಂಧರಾಜ್, ಜಾಸ್ಮಿನ್ ಮಲ್ಲಿಗೆ ಮತ್ತು ಓಲಿಯಾಂಡರ್. ಕ್ವಶನ್ ನಂಬರ್ 21 ಚಂಪಾ ಸಂಪಿಗೆ, 4 o'clock ಸಂಜೆ ಮಲ್ಲಿಗೆ, ಪೆರಿವಿಂಕಲ್ ಸದಾಪುಷ್ಪ, ಟ್ಯೂಬ್ರೋಸ್ ಸುಗಂಧರಾಜ್. ಕ್ವಶನ್ ನಂಬರ್ 22 ಪೆರಿವಿಂಕಲ್ ಸದಾಪುಷ್ಪ, 4 o'clock ಸಂಜೆ ಮಲ್ಲಿಗೆ, ಟ್ಯೂಬ್ರೋಸ್ ಸುಗಂಧರಾಜ್, ಕೋರಲ್ ಜಾಸ್ಮಿನ್ ಪಾರಿಜಾತ. ಕ್ವಶನ್ ನಂಬರ್ 23 ಜಿಂಜರ್ ಶುಂಠಿ, ಟರ್ಮರಿಕ್ ಅರಿಶಿಣ, ಕ್ಲೋವ್ ಲವಂಗ, ಸಿನಮನ್ ದಾಲ್ಚಿನ್ನಿ. ಕ್ವಶನ್ ನಂಬರ್ 24 ಫೆನುಗ್ರಿಕ್ ಸೀಡ್ಸ್ ಮೆಂತ್ಯ ಬೀಜ, ಸನ್ಯಾಮ್ ಸೀಡ್ಸ್ ಸೆಣಬು, ಕ್ಲಸ್ಟರ್ ಬೀನ್ ಸೀಡ್ಸ್ ಚೌಳಿ ಬೀಜ, ಮೆಸ್ತಾ ಸೀಡ್ಸ್ ಪುಂಡಿ ಬೀಜ. ಕ್ವಶನ್ ನಂಬರ್ 25 ಕೋರಲ್ ಜಾಸ್ಮಿನ್ ಪಾರಿಜಾತ, ಜಾಸ್ಮಿನ್ ಮಲ್ಲಿ, ಕ್ರೇಪ್ ಜಾಸ್ಮಿನ್ ನಂದಿ ಬಟ್ಲು, ಓಲಿಯಾಂಡರ್. ಸೊ ಈ ಥರ ನಾನು 25 ಕ್ವಶನ್ನ ನಿಮಗೆ ಕೊಟ್ಟಿದ್ದೀನಿ. ಮತ್ತು ಹಾಗೆಯೇ ಇವಾಗ ನೀವು ವಿಡಿಯೋ ನೋಡ್ತಾ ಆಪ್ಷನ್ ಕೂಡ ಮಾರ್ಕ್ ಮಾಡಿರ್ಬೋದು. ಸೊ ಇವಾಗ ನೀವು ನಿಮ್ಮ ಸ್ವಂತಾಗಿ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಸೊ ನಾನು ಈ ಆನ್ಸರ್ನ ಕೊಡ್ತಾಯಿದ್ದೀನಿ. ಇದ್ರ ಜೊತೆಗೆ ಏನು ಮಾಡ್ಬೇಕಂತ ಹೇಳಿದರೆ, ನೀವು ಜಸ್ಟ್ ರೈಟ್ ಆನ್ಸರ್ನ ಕೌಂಟ್ ಮಾಡ್ಕೊಳ್ಳಿ, ಎಷ್ಟು ನೀವು ಕರೆಕ್ಟ್ ಆನ್ಸರ್ನ ಕೊಟ್ಟಿದ್ದೀರಿ ಹಾಗಂತ. ಮತ್ತು ಹಾಗೆಯೇ ಆ ಒಂದು ಕರೆಕ್ಟ್ ಆನ್ಸರ್ಗೆ ಮಲ್ಟಿಪ್ಲೈಡ್ ಬೈ 4ನ ಮಾಡಿ. ಸೊ ಇಂಟು 4 ಮಾಡಿ. ಸೊ ನಿಮಗೆ ಟೋಟಲ್ ಎಷ್ಟು ಆನ್ಸರ್ ಬರುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು, ನಾವು ಕೂಡ ತಿಳ್ಕೊತೀವಿ. ಸೊ ಎಷ್ಟೇ ಮಾರ್ಕ್ಸ್ ಬಂದರೂ ಏನೂ ತೊಂದರೆ ಇಲ್ಲ, ಜಸ್ಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಸೊ ಫಸ್ಟಿಗೆ ನೀವು ಕೌಂಟ್ ಮಾಡಿ ರೈಟ್ ಆನ್ಸರ್ನ, ಮತ್ತು ರೈಟ್ ಆನ್ಸರ್ ಎಷ್ಟು ಬಂದಿರುತ್ತೆ ಅದಕ್ಕೆ ಇಂಟು 4 ಮಾಡಿ. ಸೊ ಹಾಗಾಗಿ ಟೋಟಲಾಗಿ ಎಷ್ಟು ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಸೊ ಈ ಥರ ನಿಮಗೆ ಎಲ್ಲ 25 ಕ್ವಶನ್ಗೆ ನಾನು ಆನ್ಸರ್ನ ಕೊಟ್ಟಿದ್ದೀನಿ. ಸೊ ಈ ಥರ ನೀವು ಖುದ್ದಾಗಿ ನೀವೇ ಇವಾಲ್ಯೂಯೇಟ್ ಮಾಡ್ಕೊಳ್ಳಿ. ಮತ್ತು ಹಾಗೆಯೇ ಇವಾಗ ಆಪ್ಷನ್ 1ನ ಫಸ್ಟ್ ಕ್ವಶನ್ನ ನೀವು ಬಿಡ್ಬೋದು, ಯಾಕಂದರೆ ನಾನು ಆಪ್ಷನ್ನ ಹೇಳಿದ್ದೀನಿ ನಿಮಗೆ. ಸೊ ಇದರಲ್ಲಿ ನಿಮಗೆ 10 to 15 ಕ್ವಶನ್ ಅಷ್ಟೇ ಸಿಗ್ತವೆ. ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಸೊ ಮೇ ಬಿ ನಿಮಗೆ ಎಕ್ಸಾಮಲ್ಲಿ ರಿಪೀಟ್ ಆದರೂ ಆಗ್ಬೋದು. ಸೊ ಈ ವಿಡಿಯೋದಲ್ಲಿ ಫಸ್ಟ್ ಕ್ವಶನ್ ಇರೋದು ನಮಗೆ ಇದು ಇದೆ. ಸೊ ಇದರಲ್ಲಿ ಆಪ್ಷನ್ಸ್ ಕೂಡ ಹೇಳ್ತೀನಿ. ಕಪಾಕ್ ಬೋರ್ಡ್, ಬಾಳೆಮೊಗ್ಗು, ಕ್ಲೋವ್, ಲವಂಗ, ಕಾರ್ಡಮಮ್, ಏಲಕ್ಕಿ, ಸಿನಮಮ್, ದಾಲ್ಚಿನ್ನಿ. ಸೊ ಈ ಕ್ವಶನ್ ನಂಬರ್ 1 ಅಂತ ಹಾಕ್ಕೊಂಡು ಮುಂದ್ಗಡೆ ಯಾವುದು ಕರೆಕ್ಟ್ ಆನ್ಸರ್ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಬರ್ಕೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇರೋದು ಕಾರ್ಡಮಮ್, ಏಲಕ್ಕಿ, ಮರಾಠ ಬರ್ಡ್ಸ್, ಕಪಾಕ್ ಬರ್ಡ್ಸ್ ಅಥವಾ ಬಾಳೆಮೊಗ್ಗು, ಸಿನಮನ್ ದಾಲ್ಚಿನ್ನಿ, ಕ್ಲೋವ್ ಲವಂಗ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಬಾಸುಮತಿ ಲೀಫ್, ಬಾಸುಮತಿ ಎಲೆ, ಸಪೋಟ ಲೀಫ್, ಚಿಕ್ಕು ಎಲೆ, ಕಸ್ಟರ್ಡ್ ಆ್ಯಪಲ್ ಲೀಫ್, ಸೀತಾಫಲ ಎಲೆ, ಬೇ ಲೀಫ್ ಅಥವಾ ಪಲಾವ್ ಲೀಫ್, ಪಲಾವ್ ಎಲೆ. ಕ್ವಶನ್ ನಂಬರ್ 4 DAP, MOP, ಯೂರಿಯಾ, SSP. ಕ್ವಶನ್ ನಂಬರ್ 5 ಯೂರಿಯಾ, ಸಾಬುದಾನ್, DAP, SSP. ಕ್ವಶನ್ ನಂಬರ್ 6 ಜಿಪ್ಸಮ್, ಲೈಮ್, SSP, DAP. ಕ್ವಶನ್ ನಂಬರ್ 7 ಪಸುಲಿನ್ ಲೀಫ್, ಗೋಲಿ ಸೊಪ್ಪು, ಫೆನುಗ್ರಿಕ್ ಲೀವ್ಸ್, ಮೆಂತ್ಯ ಸೊಪ್ಪು, ಮಿಂಟ್ ಲೀವ್ಸ್, ಪುದೀನ ಸೊಪ್ಪು, ಸ್ಪೈನಚ್, ಪಾಲಕ್ ಸೊಪ್ಪು. ಕ್ವಶನ್ ನಂಬರ್ 8 ರಿಚ್ ಗಾರ್ಡ್, ಹೀರೆಕಾಯಿ, ಬಾಟಲ್ ಗಾರ್ಡ್, ಸೋರೆಕಾಯಿ, ಸ್ಪಾಂಜ್ ಗಾರ್ಡ್, ತುಪ್ಪದ ಹೀರೆಕಾಯಿ, ಬಿಟರ್ ಗಾರ್ಡ್, ಹಾಗಲಕಾಯಿ. ಕ್ವಶನ್ ನಂಬರ್ 8. ಕ್ವಶನ್ ನಂಬರ್ 9 ರ್ಯಾಡಿಶ್, ಮುಲ್ಲಂಗಿ, ಕ್ಯಾರೆಟ್, ಗಜ್ಜರಿ, ಟರ್ನಿಪ್, ಕೋಸು, ಕುಕುಂಬರ್, ಸೌತೆಕಾಯಿ. ಕ್ವಶನ್ ನಂಬರ್ 10 ಬ್ರಿಂಜಾಲ್, ಬದನೆಕಾಯಿ, ಇದ್ಯಾವುದು ಚೌಟ ಸ್ಕ್ವಾಶ್, ಸೀಮೆ ಬದನೆಕಾಯಿ, ಕೊಕ್ಸಿನಿಯಾ, ತೊಂಡೆಕಾಯಿ, ಗರ್ಕಿನ್, ಮಿಡಿ ಸೌತೆಕಾಯಿ. ಕ್ವಶನ್ ನಂಬರ್ 11 ಸ್ಪಾಂಜ್ ಗಾರ್ಡ್, ತುಪ್ಪದ ಹೀರೆಕಾಯಿ ಬೀಜ, ಬಿಟರ್ ಗಾರ್ಡ್ ಸೀಡ್ಸ್, ಹಾಗಲಕಾಯಿ ಬೀಜ, ಬಾಟಲ್ ಗಾರ್ಡ್ ಸೀಡ್ಸ್, ಸೋರೆಕಾಯಿ ಬೀಜ, ಕ್ಯಾಬೇಜ್ ಸೀಡ್ಸ್, ಗೆಡ್ಡೆಗೋಸು ಬೀಜ ಅಂತ. ಓಕೆ. ಕ್ವಶನ್ ನಂಬರ್ 13 ಟೈಮೋಲ್ ಸೀಡ್ಸ್, ಅಜ್ವಾನ, ಕ್ಯೂಮಿನ್ ಸೀಡ್ಸ್, ಜೀರಿಗೆ, ದಿಲ್ ಸೀಡ್ಸ್, ಸಬ್ಬಸಿಗೆ ಬೀಜ, ಫೆನಲ್ ಸೀಡ್ಸ್, ಬಡೆ ಸೊಪ್ಪು. ಕ್ವಶನ್ ನಂಬರ್ 14 ಸ್ಪಾಂಜ್ ಗಾರ್ಡ್ ಸೀಡ್ಸ್, ತುಪ್ಪದ ಹೀರೆಕಾಯಿ ಬೀಜ, ರೆಡ್ ಗಾರ್ಡ್ ಸೀಡ್ಸ್, ಹೀರೆಕಾಯಿ ಬೀಜ, ಬಿಟರ್ ಗಾರ್ಡ್ ಸೀಡ್ಸ್, ಹಾಗಲಕಾಯಿ ಬೀಜ, ಬಾಟಲ್ ಗಾರ್ಡ್ ಸೀಡ್ಸ್, ಸೋರೆಕಾಯಿ ಬೀಜ. ಕ್ವಶನ್ ನಂಬರ್ 15 ಲೇಡೀಸ್ ಫಿಂಗರ್ ಸೀಡ್ಸ್, ಬೆಂಡೆಕಾಯಿ ಬೀಜ, ಕ್ಲಸ್ಟರ್ ಬೀನ್ ಸೀಡ್ಸ್, ಚೌಳೆಕಾಯಿ ಬೀಜ, ರ್ಯಾಡಿಶ್ ಸೀಡ್, ಮೂಲಂಗಿ ಬೀಜ, ಮೆಸ್ತಾ ಸೀಡ್ಸ್, ಪುಂಡಿ.
ಸೊ ಟೋಟಲಾಗಿ 50 ಕ್ವಶನ್ ಅಷ್ಟೇ ನೋಡ್ಕೊಂಡ್ವಿ. ಸೊ ಇವಾಗ ನೀವು ಆನ್ಸರ್ ಕೂಡ ಮಾರ್ಕ್ ಮಾಡ್ಕೊಂಡಿರ್ಬೋದು. ಸೊ ನಾನು ಇವಾಗ ಈ ಆನ್ಸರ್ನ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ 15 ಕ್ವಶನ್ವರೆಗೆ ಅಷ್ಟೇ ನೋಡ್ಕೊಳ್ಳಿ. 15 ಕೀ ಆನ್ಸರ್ವರೆಗೆ ಅಷ್ಟೇ ನೋಡ್ಕೊಳ್ಳಿ. ಸೊ ಇಲ್ಲಿವರೆಗೆ ನೀವು ಅಷ್ಟೇ ನೋಡ್ಕೊಳ್ಳಿ. ಸೊ ಇದನ್ನು ನೋಡ್ಕೋಬೇಡಿ. ಸೊ ಇದು ನಿಮಗೆ ಯೂಸ್ ಇಲ್ಲ. ಸೊ ಇವಾಗ ನೀವು ನೋಡ್ಕೊಳ್ಳಿ, ಮತ್ತು ಹಾಗೆಯೇ ಎಷ್ಟು ಕರೆಕ್ಟ್ ಆನ್ಸರ್ ಇದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಎಷ್ಟು ಕರೆಕ್ಟ್ ಆನ್ಸರ್ ಇರುತ್ತಲ್ಲ ಅದಕ್ಕೆ 4 ಮಾಡಿ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು. ಇದ್ರ ಜೊತೆಗೇ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ. ಸೊ ಯಾರಾದರೂ ವಿದ್ಯಾರ್ಥಿಗಳು ಸೀರಿಯಸ್ ಆಗಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ಸೊ ಅವರಿಗೆ ನಾವು ಸಪ್ರೇಟಾಗಿ ಒಂದು ನೋಟ್ಸ್ನ ರೆಡಿ ಮಾಡಿದ್ವಿ. ಸೊ ಇದು ಒಂಥರ ಶಾರ್ಟ್ ನೋಟ್ಸ್ ಅಂತಲೂ ನೀವು ಅನ್ಕೋಬೋದು. ಯಾಕಂತ ಹೇಳಿದ್ರೆ ಇವಾಗ ನಿಮಗೆ ಎಕ್ಸಾಮಲ್ಲಿ ಯಾವ ಸ್ಪೆಷನ್ನ ಕೇಳ್ತಾರೆ, ಸೊ ಅದೇ ಥರ ಸ್ಪೆಷನ್ನ ನಾವು ಈ ಒಂದು ನೋಟ್ಸಲ್ಲಿ ನಿಮಗೆ ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ನ ಓದ್ಕೊಳ್ಳೋದು ಅಥವಾ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಸೊ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ನ ಕೇಳ್ತಾರೆ ಅದೇ ಥರ ನಾವು ನಿಮಗೆ ಟಾಪಿಕ್ ವೈಸ್ PDF ನೋಟ್ಸ್ನ ಕೊಡ್ತಾ ಇದ್ದೀವಿ. ಸೊ ಇದನ್ನಷ್ಟೇ ನೀವು ರೆಫರ್ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ಮತ್ತು ಹಾಗೆಯೇ ನಾವು ನಿಮಗೆ ಪ್ರಿವಿಯಸ್ದು ಕ್ವಶನ್ ಪೇಪರ್ ಕೂಡ ಕೊಡ್ತಾ ಇದ್ದೀವಿ. ಸೊ ನೀವು ಪ್ರಿವಿಯಸ್ದು ಕ್ವಶನ್ ಪೇಪರ್ನ ನೋಡಿಕೊಂಡ್ರೆ ಮತ್ತು ನಮ್ಮ ನೋಟ್ಸ್ನ ನೋಡಿಕೊಂಡ್ರೆ ಮ್ಯಾಕ್ಸಿಮಮ್ ಕ್ವಶನ್ನ ಅದೇ ನೋಟ್ಸಿಂದ ಕೇಳಿದ್ದಾರೆ. ಸೊ ನಮ್ಮ ನೋಟ್ಸಲ್ಲಿ ಈ ಥರ ಎಲ್ಲ ಟಾಪಿಕ್ನ ಕವರ್ ಮಾಡಿದ್ವಿ. ಸೊ ಯಾವುದೇ ಸ್ಪೆಸಿಮೆನ್ ನಿಮಗೆ ಮಿಸ್ ಆಗಲ್ಲ. ಹಾಗೆಯೇ ಇಲ್ಲಿ ಕೆಲವೊಂದು ಸ್ಯಾಂಪಲ್ ಕೂಡ ಕೊಡ್ತಾ ಇದ್ದೀವಿ ನಿಮಗೆ. ಸೊ ನಮ್ಮ ನೋಟ್ಸ್ ಅಥವಾ ನಮ್ಮದು ಸ್ಯಾಂಪಲ್ಸ್ ಈ ಥರ ಇರುತ್ತೆ. ಎಲ್ಲ HD ಕ್ವಾಲಿಟಿ ಇಮೇಜಸ್ ಇರುತ್ತೆ. ಸೊ ಜಸ್ಟ್ ನೀವು ಇಮೇಜಸ್ನ ಅಷ್ಟೇ ನೋಡಿಕೊಂಡ್ರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನಮ್ಮ ನೋಟ್ಸ್ದು ಪ್ರೈಸ್ ಅಷ್ಟೊಂದು ಜಾಸ್ತಿ ಏನೂ ಇಲ್ಲ. ಸೊ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಈ ಹೊಡೆದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು ಮತ್ತು ಫಸ್ಟ್ ಕಮೆಂಟ್ ಆಗಿರ್ಬೋದು ಅದರಲ್ಲಿ ಸಿಗುತ್ತೆ. ಆದರೆ ನೀವು ಯಾವ ಥರ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ನೋಟ್ಸ್ನ ಪರ್ಚೇಸ್ ಮಾಡ್ಕೋಬೋದು ಹಾಗಂತ. ಸೊ ಸಿಂಪಲ್ ಸ್ಟೆಪ್ಸ್ ಇರುತ್ತೆ. ಸೊ ಫಸ್ಟಿಗೆ ಒಂದು ಪೇಮೆಂಟ್ ಲಿಂಕ್ನ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಯೂಸ್ ಮಾಡಿಕೊಂಡು ಫಸ್ಟಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಅದಾಂತರ ಅಲ್ಲಿ ನಿಮಗೆ ಒಂದು ವಾಟ್ಸಪ್ ನಂಬರ್ ಸಿಗುತ್ತೆ. ಸೊ ಅದಕ್ಕೇನು ಪೇಮೆಂಟ್ ಮಾಡಿದ್ದೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕಾಗುತ್ತೆ. ಆಮೇಲೆ ನಾವು ನಿಮಗೆ ಆ ಎಲ್ಲ ಸ್ಟಡಿ ಮೆಟೀರಿಯಲ್ನ ನಿಮ್ಮ ಮೇಲ್ ಐಡಿಗೆ ಕಳಿಸ್ಕೊಡ್ತೀವಿ. ಸೊ ಈ ಎಲ್ಲ ಸ್ಟಡಿ ಮೆಟೀರಿಯಲ್ ಓನ್ಲಿ ಸಾಫ್ಟ್ ಕಾಪಿ ಅಷ್ಟೇ ಇರುತ್ತೆ. ಅದನ್ನು ಮೊಬೈಲಲ್ಲೇ ಯಾವ ಬೇಕಾದರೂ ಓದ್ಕೋಬೋದು. ಸೊ ಇದ್ರ ಜೊತೆಗೆ ನಾವು ಪ್ರಿವಿಯಸ್ ಕ್ವಶನ್ ಪೇಪರ್ ಕೂಡ ಕೊಡ್ತಾ ಇದ್ವಿ. ಸೊ ಇಷ್ಟೊಂದು ಎಕ್ಸಾಮ್ ಸೆಂಟರ್ದು ಪ್ರಿವಿಯಸ್ ಕ್ವಶನ್ ಪೇಪರ್ ಇದೆ. ಸೊ 2022 ಆಗಿರ್ಬೋದು ಮತ್ತು 23 ಆಗಿರ್ಬೋದು 2 ವರ್ಷದ್ದು ಕ್ವಶನ್ ಪೇಪರ್ ಇದೆ. ಸೊ ಇದನ್ನು ಕೂಡ ನೀವು ಎಕ್ಸಾಮ್ಗಿಂತ ಮುಂಚೆ ರೆಫರ್ ಮಾಡಿಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಮತ್ತು ಹಾಗೆಯೇ ಇದ್ರ ಜೊತೆಗೆ ಒಂದು ಬುಕ್ ಕೂಡ ಕೊಡ್ತಾ ಇದ್ವಿ. ಸೊ ಇದು ನಿಮಗೆ ಫ್ರೀ ಆಗಿರುತ್ತೆ. ಕ್ವಶನ್ ಪೇಪರ್ ಮತ್ತು PDF ನೋಟ್ಸ್ ಇರ್ತಾವಲ್ಲ ಅದ್ರ ಜೊತೆಗೆ ನಾವು ಈ ಒಂದು ಬುಕ್ನ ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ವಿ. ಹಾಗಾಗಿ ಈ ಎಲ್ಲ ಇನ್ಫಾರ್ಮೇಷನ್ನು ಯೂಸ್ ಮಾಡ್ಕೋಬೋದು. ಸೊ ಇವಾಗ ಯಾರಿಗಾದರೂ ಆಫ್ಲೈನ್ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಅಥವಾ ಆಗಲಿಲ್ಲ ಅಂತ ಹೇಳಿದರೆ ನೀವು ನಮ್ಮ ನೋಟ್ಸ್ನ ರೆಫರ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ನ ಮಾಡ್ಬೋದು. ಸೊ ನಾವು ಪ್ರತಿ ವರ್ಷ ಈ ಒಂದು ಸ್ಟಡಿ ಮೆಟೀರಿಯಲ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದ್ವಿ ಮತ್ತು ಈ ವರ್ಷ ಕೂಡ ಕೊಡ್ತಾ ಇದ್ದೀವಿ. ಸೊ ಆಲ್ರೆಡಿ ತುಂಬ ಜನ ಪರ್ಚೇಸ್ ಮಾಡಿಕೊಂಡು ಅವ್ರದ್ದು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಕೂಡ ಹತ್ತಿರ ಬರ್ತಾ ಇದೆ. ಹಾಗಾಗಿ ನೀವು ಕೂಡ ಲೇಟ್ ಮಾಡೋದು ಬೇಕಾಗಿಲ್ಲ. ಸೊ ತುಂಬ ಕಡಿಮೆ ಅಮೌಂಟ್ ಇದೆ. ಅಮೌಂಟ್ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡಬೇಡಿ. ಯಾಕಂತ ಹೇಳಿದ್ರೆ ಈ ಒಂದು ಅಮೌಂಟನ್ನ ನೀವು ನಿಮ್ಮ ಎಜುಕೇಷನ್ ಪರ್ಪಸ್ಗೋಸ್ಕರ ಅಥವಾ ನಿಮ್ಮ ಕರಿಯರ್ಗೋಸ್ಕರ ಸ್ಪೆಂಡ್ ಮಾಡ್ತಾಯಿದ್ದೀರಿ. ಸೊ ಡಿಸಿಷನ್ ನಿಮ್ಮದಾಗಿರುತ್ತೆ. ಸೊ ನಾನು ನಿಮಗೆ ಒಂದು ಆಪ್ಷನ್ನ ಕೊಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಅನಿಸುತ್ತೆ ಆ ಥರ ಮಾಡ್ಬೋದು. ಸೊ ಈ ಒಂದು ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಇದ್ರ ಕೊಟ್ಟು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ಯಾರು ಇನ್ನೂವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದರೆ ಇದೇ ಥರ ನಿಮಗೆ ಯೂಸ್ಫುಲ್ ಆಗಿರುವಂಥ ಮತ್ತು ಇನ್ಫಾರ್ಮೇಟಿವ್ ಆಗಿರುವಂಥ ಅಪ್ಡೇಟ್ ನಮ್ಮ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ದಿ ಸೀನ್. ಟಾಟಾ.